ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮಂಗಳೂರಿನಲ್ಲಿ ರೆಹಮಾನ್ ಖಾನ್ ಹತ್ಯೆ ಖಂಡಿಸಿ ತೀವ್ರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರ ಬೆನ್ನಲ್ಲೇ ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರು ಒಂದು ಸಭೆ ಕೂಡ ನಡೆಸಿದ್ರು. ಈ ಸಭೆಯಲ್ಲಿ ಭಾರಿ ಗದ್ದಲ ಕೋಲಾಹಲ ಎಬ್ಬಿದೆ. ರಾಜೀನಾಮೆ ನಿರ್ಧಾರದಿಂದ ಶಾಹುಲ್ ಹಮೀದ್ ಸದ್ಯಕ್ಕೆ ಹಿಂದಕ್ಕೆ ಸರಿದಿದ್ದಾರೆ. ಈಗ ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಶಾಹುಲ್ ಹಮೀದ್ ನಿನ್ನೆ ಹಮೀದ್ ರಾಜೀನಾಮೆಯನ್ನು ಘೋಷಿಸಿದ್ರು. ಆದರೆ ಇವತ್ತು ಯೂಟರ್ನ್ ತಗೊಂಡಿದ್ದಾರೆ. ಹಮೀದ್ ನಿರ್ಧಾರಕ್ಕೆ ಮುಸ್ಲಿಂ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ರಾಜೀನಾಮೆ ಕೊಡಬೇಕು, ನೀವು ನಿನ್ನೆ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತೇಳಿ ಈಗ ನೋಡಿದ್ರೆ ವಾಪಸ್ ತಗೊಂಡಿದ್ದೀರಾ, ಯೂಟರ್ನ್ ಮಾಡ್ತಾ ಇದ್ದೀರಿ, ಇದು ಸರಿಯಲ್ಲ ನಿಮ್ಮ ಕ್ರಮ ಅಂಥೇಳಿ ಒಂದಷ್ಟು ಗದ್ದಲ ಕೂಡ ಅಲ್ಲಿ ಏರ್ಪಾಡಾಯಿತು. ಡಿಸಿಸಿ ಕಚೇರಿಗೆ ಹೋಗಿ ಬಂದಿದ್ದೇವೆ, ರಾಜೀನಾಮೆ ಪತ್ರವನ್ನು ಕೊಟ್ಟಿದ್ದೇವೆ. ನಮ್ಮ ಬೇಡಿಕೆ ಗೃಹ ಮಂತ್ರಿ ವಜಾ ಮಾಡಬೇಕು, ರಾಜೀನಾಮೆ ಅಲ್ಲ, ಸರ್ಕಾರ ಅವರನ್ನು ವಜಾ ಮಾಡಬೇಕು. ದಿನೇಶ್ ಗುಂಡಾರಾವ್ ಅಲ್ಲ, ಅದು ಗೊಂಡಾರಾವ್ ಅಂತ ಹೇಳ್ತೇವೆ ನಾವು. ದಿನೇಶ್ ಗುಂಡಾರಾವ್ ಅನ್ನು ವಾಪಸ್ ಬೆಂಗಳೂರಿಗೆ ಕಳುಹಿಸಬೇಕು. ಇಲ್ಲಿಗೆ ಸೂಕ್ತ ಸಚಿವರನ್ನ ಆರಿಸಬೇಕು. ಮೂರನೇದು, ಮೃತ ಕುಟುಂಬಕ್ಕೆ ನ್ಯಾಯ ಒದಗಿಸುವುದರೊಂದಿಗೆ ತಾಳ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೂಡಲೇ ಘೋಷಣೆ ಮಾಡಬೇಕು. ಶರಣ್ ಪಂಪೋಯ್ಲಂತಹ ಉಗ್ರಗಾಮಿ ಸಂಘಟನೆ ಕಟ್ಟಿಕೊಂಡು ನಡೆಯುವಂತಹ ಜಿಲ್ಲೆಯಲ್ಲಿ ಶಾಂತಿ ವ್ಯವಸ್ಥೆಗೆ ಧಕ್ಕೆ ತರುವಂತಹ ಉಗ್ರ ಸಂಘಟನೆಗಳನ್ನು ರಾಜ್ಯ ಸರ್ಕಾರ ತಕ್ಷಣದಿಂದಲೇ ನಿಷೇಧಿಸಬೇಕೆಂದು ಒಕ್ಕಾರನೊಂದಿಗೆ ಸಾಮೂಹಿಕ ರಾಜೀನಾಮೆಯನ್ನು ಕಾಂಗ್ರೆಸ್ ಪಕ್ಷಕ್ಕೆ ನಾವು ನೀಡುತ್ತಾ ಇದ್ದೇವೆ. ಇಲ್ಲಿ ನಾವು ಆಡ್ಲಿಕ್ಕೆ ಬಂದದ್ದಲ್ಲ, ಸಾಮೂಹಿಕ ರಾಜೀನಾಮೆ ತೆಗಲಿಕ್ಕೆ ಡಿಸಿಸಿಯಿಂದ ಬರ್ಲಿಕ್ಕೆ ಹೇಳಿ ಬಂದು ಇಲ್ಲಿ ರಾಜೀನಾಮೆ ತೆಗಿಬೇಕು ಅವರು, ಗೊತ್ತಾಯ್ತಾ? ಈಗ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ. ರಾಜೀನಾಮೆ ಎಲ್ಲ ನಮ್ಮ ಸಮುದಾಯದ ಎಲ್ಲ ನಾಯಕರು ರಾಜೀನಾಮೆ ಕೊಡುವುದೇ, ಇದಕ್ಕೆ ಏನು ಡೌಟ್ ಇಲ್ಲ, ಗೊತ್ತಾಯ್ತಲ್ಲ? ಅವ್ರು ಇಲ್ಲಿ ಬರಬೇಕು, ಬಂದು ಇಲ್ಲಿ ಪ್ರೆಸ್ ಮಾಡಲಿ. ಎಲ್ಲ ಮೀಡಿಯಾದವ್ರು ಇದ್ದಾರಲ್ಲ, ನಾಳೆ ಎಲ್ಲರನ್ನು ಅರೆಸ್ಟ್ ಆಗಬೇಕು, ಗೊತ್ತಾಯ್ತಾ? ನಾಳೆ ಸರ್ಕಾರ ಭರತ್ ಕುಂಬ್ಡೇಲ್ ಮತ್ತು ಶರಣ್ ಪಂಪೋಯ್ಲ್ ಅರೆಸ್ಟ್ ಆಗಬೇಕು. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಿಜವಾಗಿದ್ದರೆ ಭರತ್ ಕುಂಬ್ಡೇಲ್ ಅನ್ನು ಶರಣ್ ಪಂಪೋಯ್ಲ್ ಅರೆಸ್ಟ್ ಮಾಡಿ ತೋರಿಸಿ. ಇದಕ್ಕೆ ನಾವು ಯಾವಾಗಲೂ ನಿಮ್ಮ ಕಾಂಗ್ರೆಸ್ ಸರ್ಕಾರ ನಾವಿದ್ದೇವೆ. ಇಲ್ಲ ಅಂದ್ರೆ ಎಲ್ಲರೂ ರಾಜೀನಾಮೆ ಕೊಡ್ತೇವೆ, ಪ್ರತಿಯೊಬ್ಬರು ರಾಜೀನಾಮೆ ಗೊತ್ತಾಗಿದೆ. ಇವರು ಸಿಗುವವರೆಗೂ ನಿಮ್ಮ ಇನ್ನೂ ಪಕ್ಷಕ್ಕೆ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ನಾವಿಲ್ಲ. ಮುಖ್ಯಮಂತ್ರಿ ಯಾರು ಬಂದ್ರು ನಾವು ರಾಜೀನಾಮೆ ಕೇಳಲ್ಲ.